ನಮಸ್ಕಾರ ಗೆಳೆಯರೇ, ನಾವು ಇವತ್ತು ಬಂದಿದ್ದೇವೆ ಕೊತ್ತಂಬರಿ ಜಮೀನಿಗೆ. ನಿಜವಾದ ಐಎಎಸ್ ಯಾರು ಅಂತ ಗೊತ್ತಾ? ನಮ್ಮ ದೇಶದ ಪ್ರತಿಯೊಬ್ಬ ರೈತ ನಿಜವಾದ ಐಎಎಸ್. ಡು ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಐಎಎಸ್? ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್. ಪ್ರತಿಯೊಬ್ಬ ರೈತನು ನಿಜವಾದ ಐಎಎಸ್. ಅವ್ರ ಮುಂದೆ ಇದು ಅನ್ನಿಗಿರಿಯಲ್ಲಿ ಧಾರವಾಡ ಡಿಸ್ಟಿಕ್ನಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ 14 ಎಕರೆ ಇವರು ಕೊತ್ತಂಬರಿಯನ್ನು ಬಿತ್ತಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಇದರಲ್ಲಿ 5 ಎಕರೆ ಆಲ್ರೆಡಿ ಬಂದಾಗಿದೆ. ಇವಾಗ ಬಿತ್ತಿ 25 ದಿನ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದು ಜವಾರಿ ಇದು ಕಡ್ಲಿ ಮ್ಯಾಗ ಅವಲಂಬನೆ ಆದ್ರೆ ರೊಕ್ಕ ಮಾಡ್ಕೊಳಂಗಲ್ಲ. ಹಂಗೆ ಕಾಜಾ ಕರ್ನಿಕೆ ಪಿಚ್ಚಾ ಕರ್ನಿ ಹಾಕೈತೆ ರೊಕ್ಕ 10 ಲಕ್ಷ ಆತ. ಎದಕ್ಕೆ ಉಪಯೋಗ ಆಗತ್ತೆ? ಕೊತ್ತಂಬರಿ ಹಾಕಿ 14 ಎಕರೆ ಕೊತ್ತಂಬರಿ ಐತೆ. ಲಾಟ್ರಿ ಹತ್ತು ಒಂದು 20 ಲಕ್ಷದ ಆಗತ್ತೆ. ಹಾಕ್ಲಿಕ್ಕಂದ್ರೆ ಮುಗಿತಾರೆ. ನೋಡ್ರಿ, ನಮ್ಮ ಯುವ ರೈತರಾದಂಥ ಅವರಿಗೆ ಎಷ್ಟು ಅವರ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಮಾದರಿ ರೈತರಾಗಿ ನಾವು ಜೀವನವನ್ನು ಸಾಗಿಸೋಣ ಎಂದು ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲ ರೈತರು ಇವಾಗ ಹೆಸರು ಪೀಕ್ ತಗೊಂಡ ತಕ್ಷಣವೇ ಮತ್ತೆ ಕಡಲೆಗೋಸ್ಕರ ವೇಟ್ ಮಾಡ್ತಾರೆ. ಆದರೆ ನಮ್ಮ ಯುವ ರೈತರಾದಂಥ ಗಂಗೂರು ಯಾವುದೇ ಥರ ಟೈಮನ್ನು ವ್ಯರ್ಥ ಮಾಡದೆ ಸಮಯದ ಸರಿಯಾಗಿ ಅವರು ಕೊತ್ತಂಬರಿಯನ್ನು ಪೀಕನ್ನು ಬಿತ್ತಿ ಕೊತ್ತಂಬರಿಯನ್ನು ಬೆಳೆದಿದ್ದಾರೆ. ಇವಾಗ ಸದ್ಯ ಮಾರ್ಕೆಟ್ ನಾವು ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋದಾಗ 2 ಎಕರೆಗೆ 5,25,000ವರೆಗೆ ಹೋಗಿದೆ. ಗುತ್ತಿಗೆ ಕೊಟ್ಟಿದ್ದಾರೆ. ಅದು ಕೂಡ ಇವರು ಕೂಡ ಕಿತ್ತಿ ಕೊಟ್ಟಿಲ್ಲ. ಗುತ್ತಿಗೆಯನ್ನು ಕೊಟ್ಟಿದ್ದರಿಂದನೇ 5,25,000 ಹೋಗಿದೆ. ಇವಾಗ ಇವ್ರದ್ದು 14-15 ಎಕರೆವರೆಗೆ ಇದೆ ಇವ್ರ ಜಮೀನು. ನೀವು ನೋಡ್ಬೋದು. ಭಾಳ ಅಂದರೆ ಇನ್ನೊಂದು 3-4 ದಿನದಲ್ಲಿ ಕಟಾವಿಗೆ ಬರುತ್ತೆ ಅಂತ ಕೂಡ ಹೇಳ್ಬೋದು. ಯಾರಿಗಾದರೂ ಕೊತ್ತಂಬರಿಯ ಅವಶ್ಯಕತೆ ಇದೆ, ನೀವು ಗುತ್ತಿಗೆ ಇಡೋದು ನಾವು ಇದನ್ನು ಮಾಡ್ತೀವಿ ಅನ್ನೋದಾದರೆ ಗಂಗೂರು ಬೇಕಾದ್ರೆ ನಂಬರ್ ಬೇಕಾ ಅವ್ರ ಹತ್ರ ಕೇಳ್ತೇನೆ ನಾನು. ಬೇಕಾ ವಿಡಿಯೋದಲ್ಲೂ ಕೂಡ ಆ್ಯಡ್ ಮಾಡ್ತೀವಿ. ಗಂಗೂರು ಒಂದ್ಸರಿ ನಿಮ್ಮ ಏನು ಕೊತ್ತಂಬರಿ ವ್ಯಾಪಾರದಸ್ತು ಇದ್ದಾರೆ ಅವರು ನಿಮ್ಮ ಹತ್ರ ಬರ್ಬೇಕಂತಂದ್ರೆ ನಿಮ್ಮ ನಂಬರ್ ಏನು ಹೇಳ್ತೀರಾ? ನಂಬರ್ ಐತ್ರಿ 74118865. ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಹೊಲ ತೋರಿಸ್ತೀವಿ. ನಿಮ್ಮ ನಡುವೆ ಅಂತಂದ್ರೆ ನಾವು ಪಿಕ್ ಮಾಡ್ತೀವಿ. ಇನ್ನೊಂದು ಈ ಹೊಲಕ್ಕೆ ಯಾಕಂದ್ರೆ ಭಾಳ ಮಂದಿ ಪರಿಶ್ರಮ ಐತೆ. ಒಬ್ಬರ ಆತು ಏನಾಯ್ತು ಎಲ್ಲ ರಾತ್ರಿ ಮಾಡ್ಯಾರಂದ್ರೆ ಇಷ್ಟು ಬಂದೈತಿ. ಈಗ ಇಲ್ಲಿಗಂದ್ರೆ ಇದು ಹೊಲನ ಹೋಗೋದಕ್ಕಿದ್ದಿಲ್ಲ, ಇದು ಕೊತ್ತಂಬರಿನೂ ಹಾಕೋದಕ್ಕಿದ್ದಿಲ್ಲ. ಹಂಗಾಗಿ ನಮ್ಮ ಆಳನೂ ಕರೆಕ್ಟ್ ನಮ್ಗೆ ಕರೆಕ್ಟ್ ಅದ. ಕರೆಕ್ಟ್ ಗಾಡಿ ಸಾಮಾನು ಎಲ್ಲ ಕರೆಕ್ಟ್ ಅದ. ಹಂಗಾಗಿ ಬಿತ್ತಿ ಎಲ್ಲ ಮಾಡಿದ್ವಿ. ಚೆನ್ನಾಗಿ ಆ ಕಡೆ 8 ಎಕರೆ ಪ್ಲಾಟ್ ಐತಿ, ಈ ಕಡೆ 3 ಎಕರೆ ಐತಿ, ಇದು 4 ಎಕರೆ ಐತಿ. ಟೋಟಲ್ ಆಗಿ ನಸೀಬ್ ಹತ್ತಿದ್ರೆ ದೊಡ್ಡ ರೊಕ್ಕ ಆಕೈತಿ. ಇಲ್ಲಿಕಂದ್ರೆ ನಮ್ಮ ಯುವ ರೈತರು ಹೇಳುವ ಪ್ರಕಾರ ಏನಂದ್ರೆ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೀಲಿಕ್ಕೆ ಅವರು ದಾರಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದೇ ಥರನ 35 ದಿವಸ ಬಂದು ಹೊಡೆದಿದ್ದ 35 ದಿವಸ ಪಟ ಕಟಾವ್ ಮಾಡ್ಕೊಂಡು ಬುತ್ತಿನ ಕೊಡ್ಬೋದು. ಏನು ಪಟ್ಟ ಒಂದ್ಸಲ ತಿಂದು ಹೊಡ್ಸ್ಬಿಟ್ರೆ ಹಿಂದೆ ಕಡ್ಲಿ ಹಾಕಕ್ಕೆ ಆಮೇಲೆ ಕಡ್ಲಿ ಹಾಕಿದ ಮ್ಯಾಗ ಮತ್ತೆ ಹೊರ್ಸಂಟಿದಂಗೆ ಇಲ್ಲ ಮತ್ತೆ ಮ್ಯಾಗ ಒಂದ್ಸಲ ತಿಂದು ಹೊಡಿತಾರ. ಬಂದಂಗೆ ಅದ. ಯಾರು ಕೊತ್ತಂಬರಿ ಬಿಡಕ್ಕೆ ಹೋಗ್ಬಿಟ್ರಿ ಹಾಕ್ರಿ. ಈ ಸಲ ಹಾಗೆ ಟೈಮ್ ಅಂತಾರೆ ಮಿಕ್ಕಿ ಹೋಗೈತಿ. ಮುಂದಿನ ಸಲ ಏನೈತಿ ಮಾನಮಿ ಕರೆಕ್ಟ್ ಬರೋ ಕೊತ್ತಂಬರಿ ಹಂಗೆ ಹಾಕ್ರಿ. ಬೇಕಂದ್ರೆ ನೋಡ್ರಿ ಬಂಪರ್ ಚಾನ್ಸ್ ರೈತರು ಯಾವಾಗಲೂ ಸ್ವಲ್ಪ ಬೆಳಿಬೇಕು. ಅವ್ನು ಇದ್ರಾಗ ಹೆಸರಾಗ ಮುಂದೆ 2 ಕ್ವಿಂಟಲ್ ಬಿತ್ತ 1 ಕ್ವಿಂಟಲ್ ಮುಂದೆ ಯಾವ್ದಕ್ಕೆ ಆಗ್ಬೇಕು ರೊಕ್ಕ ಅದು ಆಲೆ ಹೆಚ್ಚಿನ ರೊಕ್ಕ ರೀ. ಎಲ್ಲರೂ ಹಾಕಿ ಮಾಡ್ರಿ ಆಲೆ
ನಮ್ಮ ರೈತರು ಈ ಬೇರೆ ರೈತರು ಕೂಡ ಅವರು ಕೂಡ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿ ಅಂತಂದು ಅವರು ಕೂಡ ಹೇಳ್ತಾ ಇದ್ದಾರೆ. ಇವಾಗ ಬದಲಿ ಫೀಲ್ಡ್ ನಾವು ನೋಡೋ ಬಿಸ್ನೆಸ್ ಫೀಲ್ಡಲ್ಲಿ ಯಾರು ಕೂಡ ಅವರ ಒಳಗುಟ್ಟನ್ನು ಹೇಳಿಕೊಡೋದಿಲ್ಲ. ಆದರೆ ನಮ್ಮ ಯುವ ರೈತರು ಗಂಗೂರು ತಮ್ಮ ಬೆಳೆದಿರುವಂಥ ಎಲ್ಲ ಯಾವ ಥರ ಬೆಳಿಬೇಕು, ಯಾವ ಸಮಯದಲ್ಲಿ ಬೆಳಿಬೇಕು ಅನ್ನೋದು ಕೂಡ ಅವರು ನಿಮಗೆ ಸರಿಯಾಗಿ ಒಂದು ಇದನ್ನು ಹೇಳ್ತಾ ಇದ್ದಾರೆ. ಅದೇ ಥರ ರೈತರು ಕೂಡ ನೀವು ಕೂಡ ಇದನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಪಡಿಬೋದು ಅಂತ ಕೂಡ ನಾವು ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ.